ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 27 ಮತ್ತು 28 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಒಂದನೇ ಕ್ವಶನ್ನು ನೋಡಿ. ಬ್ರಿಂಗ್ ಇಟ್ ಆನ್ ದ ಇನ್ಕ್ರಿಬಲ್ ಸ್ಟೋರಿ ಆಫ್ ಮೈ ಲೈಫ್ ಎಂಬ ಆತ್ಮಚರಿತ್ರೆ, ಇದೊಂದು ಆಟೋಬಯೋಗ್ರಫಿ. ನೋಡಿ, ಆತ್ಮಚರಿತ್ರೆಯನ್ನು ಕೆಳಗಿನ ಯಾರು ಬರೆದಿದ್ದಾರೆ? ನೋಡಿ, ಆತ್ಮಚರಿತ್ರೆ ಅಂದರೆ ಆಟೋಬಯೋಗ್ರಫಿ ಅಂತ ಅಂದರೆ ತಮ್ಮ ಕಥೆಯನ್ನು ತಾವೇ ಬರ್ಕೊಂಡಿರ್ತಕ್ಕಂಥದ್ದು. ಜೀವನ ಚರಿತ್ರೆ ಅಂತ ಅಂದರೆ ಕೇವಲ ಬಯೋಗ್ರಫಿ ಅಂದರೆ ಬೇರೆಯವರ ಕೃತಿಯನ್ನು ನಾವು ಬರೆಯುವುದಾಗಿದ್ದರೆ, ನಮ್ಮ ಬಗ್ಗೆ ನಾವೇ ಬರ್ಕೊಂಡ್ರೆ ಅದು ಆಟೋಬಯೋಗ್ರಫಿ ಆಗಿರುತ್ತದೆ. ಸೊ ಆತ್ಮಚರಿತ್ರೆ ಅಂತ ಕರೀತಾರೆ ಅದಕ್ಕೆ. ಸೊ ಹಾಗಾದರೆ ಈ ಒಂದು ಕೃತಿ ನೋಡಿ, ಬ್ರಿಂಗ್ ಇಟ್ ಆನ್ ದ ಇನ್ಕ್ರಿಡಿಬಲ್ ಸ್ಟೋರಿ ಆಫ್ ಮೈ ಲೈಫ್ ಎಂಬತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ದೀಪಾ ಮಲ್ಲಿಕ್. ಸೊ ಯಾರು ಈ ದೀಪಾ ಮಲ್ಲಿಕ್? ಹಾಗಾದರೆ ಇವರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ತಿಳ್ಕೊಳ್ಳೋಣ, ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಸೊ ಅರ್ಪನ್ ಕಾಲಿನ್ಸ್ ಇದನ್ನು ಬಿಡುಗಡೆ ಮಾಡಿದೆ. ಡೀಟೇಲ್ಸನ್ನು ನೋಡಿ. ಅರ್ಪನ್ ಕಾಲಿನ್ಸ್ ಇಂಡಿಯಾ ಜನವರಿ 2025ರಲ್ಲಿ ದೀಪಾ ಮಲ್ಲಿಕ್ ಅವರ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿದೆ. ಈ ಕೃತಿ ಭಾರತದ ಮೊದಲ ಮಹಿಳಾ ಪ್ಯಾರಾಲಿಂಪಿಕ್ ಪದಕ ವಿಜೇತೆಯಾಗಿರ್ತಕ್ಕಂಥ ದೀಪಾ ಮಲ್ಲಿಕ್ ಸಾಧನೆಯನ್ನು ತಿಳಿಸುತ್ತದೆ. ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ, ದೀಪಾ ಮಲ್ಲಿಕ್ ಯಾರು ಅಂತ ಕೇಳಿದರೆ ಇವರು ಒಲಿಂಪಿಕ್ನ ವಿಜೇತರು. ಇವರು ಅಂದರೆ ಪ್ಯಾರಾ ಅಥ್ಲೇಟ್ ಎಂಬತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಪ್ಯಾರಾಲಿಂಪಿಕ್ನಲ್ಲಿ ಅಂದರೆ ಇವರು ಪ್ಯಾರಾ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಸೊ ಭಾರತದ ಮೊಟ್ಟ ಮೊದಲ ಪ್ಯಾರಾಲಿಂಪಿಕ್ ಪದಕ ವಿಜೇತೆ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ಹಾಗಾದರೆ ಪುಸ್ತಕದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ ನೋಡಿ, ದೀಪಾ ಮಲ್ಲಿಕ್ ಏನೆಂದರೆ ದೈಹಿಕವಾಗಿ ಸವಾಲುಗಳನ್ನು ಎದುರಿಸುತ್ತಿದ್ದವರಾಗಿದ್ದರೂ ಕೂಡ ಆಕೆಯ ಸಾಧನೆಯನ್ನು ಇದು ಪ್ರದರ್ಶಿಸುವ ಒಂದು ಕೃತಿಯಾಗಿದೆ. ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ಯಾರಾಲಿಂಪಿಕ್ ವಿಜೇತೆಯಾಗಿ ಅವರು ಪದಕ ಪಡೆದಂತಹ ದೀಪಕ್ ಮಲ್ಲಿಕ್ ಅವರ ಪ್ರಮುಖ ಆತ್ಮಚರಿತ್ರೆಯನ್ನು ಇದು ಕುರಿತು ಹೇಳುತ್ತದೆ. ಅಂದರೆ 2016ರಲ್ಲಿ ರಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ದೀಪಾ ಮಲ್ಲಿಕ್ ಗೆದ್ದಿದ್ದ ಹಾಗೆ ಸೊ ಅವರ ಬಗ್ಗೆ ಈ ಒಂದು ಮಾಹಿತಿ ತಿಳಿಸುತ್ತದೆ. ನೋಡಿ, 2016ರಲ್ಲಿ ರಿಯೋ ಪ್ಯಾರಾಲಿಂಪಿಕ್ನಲ್ಲಿ ಇವರು ಬೆಳ್ಳಿ ಪದಕವನ್ನು ಪಡೀತಾರೆ. ಈ ಮೂಲಕ ಪ್ಯಾರಾಲಿಂಪಿಕ್ನಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಪದಕವನ್ನು ಮಹಿಳಾ ಪದಕ ತಂದುಕೊಟ್ಟಂತಹ ಆಟಗಾರ್ತಿಯವರು. ಸೊ ಅಷ್ಟಲ್ಲದೆ ಈ ಸಾಧನೆಗಾಗಿ ಇವರಿಗೆ ಪದ್ಮಶ್ರೀ, ಖೇಲ್ ರತ್ನ, ಅರ್ಜುನ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ದೀಪಾ ಮಲ್ಲಿಕ್ ಅವರಿಗೆ ನೀಡಲಾಗಿದೆ. ಅವರು 4 ಲಿಮ್ಕಾ ವಿಶ್ವ ದಾಖಲೆಗಳನ್ನು ಹೊಂದಿರುವ ಮೊದಲ ಭಾರತೀಯ ಪಾರ್ಶ್ವವಾಯು ಈಜುಗಾರ್ತಿ. ಇವರು ಬೈಕರ್ ಮತ್ತು ಕಾರ್ ರ್ಯಾಲಿಸ್ಟ್ ಆಗಿದ್ದಾರೆ. ನೋಡಿ, ಈಜುಗಾರ್ತಿ ಕೂಡ ಬೈಕರ್ ಆಗಿದ್ದಾರೆ, ಕಾರ್ ರ್ಯಾಲಿಸ್ಟ್ ಕೂಡ ಆಗಿದ್ದಾರೆ. ಸೊ ಈಜುಗಾರ್ತಿ ಎಂಬುದು ನಿಮಗೆ ನೆನಪಿರುಕೋಬೇಕು. ಓಕೆ, ಲೇಖಕರ ಬಗ್ಗೆ ನೋಡಿ, ಇವರು 23 ಅಂತಾರಾಷ್ಟ್ರೀಯ ಪದಕಗಳನ್ನು ಇದುವರೆಗೂ ಗೆದ್ದಿದ್ದಾರೆ. ಭಾರತದ ಪ್ಯಾರಾಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ 3 ಗೌರವ ಡಾಕ್ಟರೇಟ್ಗಳನ್ನು ನೀಡಲಾಗಿದೆ ಮತ್ತು ಏಷ್ಯನ್ ಪ್ಯಾರಾಲಿಂಪಿಕ್ ಸಮಿತಿಯ ಕಾರ್ಯಕಾರಿ ಮಂಡಳಿಯಲ್ಲಿ ದಕ್ಷಿಣ ಏಷ್ಯಾದ ಪ್ರತಿನಿಧಿಯಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ನೋಡಿ, ಗಮನಿಸಬಹುದು, ಏಷ್ಯನ್ ಪ್ಯಾರಾಲಿಂಪಿಕ್ಸ್ ಸಮಿತಿ ಏನಿದೆ ಗಮನಿಸಿ, ಏಷ್ಯನ್ ಪ್ಯಾರಾಲಿಂಪಿಕ್ ಸಮಿತಿಯ ಇಡೀ ಕಾರ್ಯಕಾರಿ ಮಂಡಳಿ ಏನಿದೆ ಅದರ ದಕ್ಷಿಣ ಏಷ್ಯಾದ ಪ್ರತಿನಿಧಿಯಾಗಿ ಇವರು ಕಾರ್ಯನಿರ್ವಹಿಸಿದಂಥವರು. ಜೊತೆಗೆ ಭಾರತದ ಪ್ಯಾರಾಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು ಕೂಡ. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭೂಪಾಲ್ನಲ್ಲಿ ನಡೆದ 10ನೇ ಅಂತಾರಾಷ್ಟ್ರೀಯ ಅರಣ್ಯ ಮೇಳದ ವಿಷಯ ಏನು? ನೋಡಿ, 10th ಇಂಟರ್ನ್ಯಾಷನಲ್ ಫಾರೆಸ್ಟ್ ಫೇರ್. ಸೊ ಭೂಪಾಲ್ನಲ್ಲಿ ನಡೆದಿದೆ. ಇದರ ಥೀಮ್ ಏನು ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಇದರ ಥೀಮ್ ನೋಡಿ, ವುಮೆನ್ ಎಂಪವರ್ಮೆಂಟ್ ಥ್ರೂಟ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ನೋಡಿ, ಡಿಸೆಂಬರ್ 17ರಿಂದ ಡಿಸೆಂಬರ್ 23ರವರೆಗೆ ಭೂಪಾಲ್ನಲ್ಲಿ ಈ ಸಮ್ಮೇಳನವನ್ನು ಈ ವರ್ಷ ಆಯೋಜನೆ ಮಾಡಿತ್ತು. ಇದು 10ನೇ ಒಂದು ಆವೃತ್ತಿಯದ್ದಾಗಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಅಂತಾರಾಷ್ಟ್ರೀಯ ಅರಣ್ಯ ಮೇಳ.
ಅರಣ್ಯ ಉದ್ಯಮದಲ್ಲಿ ತೊಡಗಿರುವ ವಿವಿಧ ಮಧ್ಯಸ್ಥಗಾರರ ನಡುವೆ ಸಂವಾದಕ್ಕೆ ಮೇಳವು ವೇದಿಕೆಯನ್ನು ಒದಗಿಸುತ್ತದೆ. ಈ ವರ್ಷದ ಥೀಮ್ ಆಲ್ರೆಡಿ ನಾವು ನೋಡಿದ್ವಿ, ಅಂತಾರಾಷ್ಟ್ರೀಯ ಅರಣ್ಯ ಮೇಳದ ಬಗ್ಗೆ ನೋಡಿ ಈ ಮೇಳವು ಅರಣ್ಯ ಸಂಬಂಧಿತ ಕೈಗಾರಿಕೆಗಳಲ್ಲಿ ತೊಡಗಿರುವ ವಿವಿಧ ಮಧ್ಯಸ್ಥಗಾರರನ್ನು ಒಟ್ಟುಗೂಡಿಸುವ ವಾರ್ಷಿಕ ಕಾರ್ಯಕ್ರಮವಾಗಿದೆ. ಇದು ಸುಸ್ಥಿರ ಅರಣ್ಯ ನಿರ್ವಹಣೆಯನ್ನು ಉತ್ತೇಜಿಸಲು, ಸ್ಥಳೀಯ ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ಮತ್ತು ಅರಣ್ಯ ಸಂರಕ್ಷಣೆಗಾಗಿ ನವೀನ ಪರಿಹಾರಗಳನ್ನು ಪ್ರದರ್ಶಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. 2025ರಲ್ಲಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಕೆಳಗಿನ ಯಾವ ರಾಜ್ಯವು ಆಯೋಜಿಸುತ್ತದೆ ಮತ್ತು ಅದರ ಮ್ಯಾಸ್ಕಾಟ್ನ ಹೆಸರೇನು? ನೋಡಿ, 38ನೇ ಆವೃತ್ತಿಯ ರಾಷ್ಟ್ರೀಯ ಕ್ರೀಡಾಕೂಟ ನ್ಯಾಷನಲ್ ಗೇಮ್ಸ್ 2025 ಅಂತ ಕರೀತೀವಿ. ನೋಡಿ, 38th ನ್ಯಾಷನಲ್ ಗೇಮ್ಸ್ 2025 ಎಲ್ಲಿ ನಡೀತಾ ಇದೆ ಅಂತ ಕೇಳಿದರೆ ಉತ್ತರಾಖಂಡ ಸ್ನೇಹಿತರೆ. ಉತ್ತರಾಖಂಡದಲ್ಲಿ ನಡೀತಾ ಇದೆ. ಅದರ ಒಂದು ಮ್ಯಾಸ್ಕಾಟ್ ಏನು ಅಂತ ಕೇಳಿದರೆ ಮೌಳಿ ಅಂತ ಕರಿತೀವಿ. ನೋಡಿ, ಮೌಳಿ ಎಂಬುದು ಅದರ ಮ್ಯಾಸ್ಕಾಟ್ ಆಗಿದೆ ಉತ್ತರಾಖಂಡದಲ್ಲಿ. ಸೊ ಈ ವರ್ಷ ನ್ಯಾಷನಲ್ ಗೇಮ್ಸ್ ಅಥವಾ ರಾಷ್ಟ್ರೀಯ ಕ್ರೀಡಾಕೂಟ ಜರುಗಲಿದೆ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ನೀಡಿದ್ರು. ನೋಡಿ, ಉತ್ತರಾಖಂಡ ನೋಡಿ ಇನ್ವಾಯ್ಲ್ಸ್ ಮೌಲಿ ಅಂತ ಕರಿತೇವೆ. ಸೊ ಅದು ಮ್ಯಾಸ್ಕಟ್ ಆಗಿದೆ. 38th ನ್ಯಾಷನಲ್ ಗೇಮ್ಸ್ 2025 ಮೌಳಿ ಎಂಬುದು. ಸೊ ಉತ್ತರಾಖಂಡದಲ್ಲಿ ಈ ವರ್ಷ 38th ನ್ಯಾಷನಲ್ ಗೇಮ್ಸ್ ಜರುಗಲಿದೆ. ಸೊ ಇದು ಒಂದು ಮಾಹಿತಿ ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಈ ಗೇಮ್ಗಳು ಉತ್ತರಾಖಂಡದಲ್ಲಿ ಜನವರಿ 28ರಿಂದ ಫೆಬ್ರವರಿ 14ರವರೆಗೆ ನಡೆಯಲಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಡೆಹ್ರಾಡೂನ್ನಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಲೋಗೋ, ಜೆರ್ಸಿ ಇವನ್ನೆಲ್ಲ ಬಿಡುಗಡೆ ಮಾಡಿದರು. ಸೊ ಮೌಳಿ ಎಂಬುದು ಇದರ ಒಂದು ಮ್ಯಾಸ್ಕಾಟ್ ಆಗಿದೆ. ರಾಷ್ಟ್ರೀಯ ಕ್ರೀಡಾಕೂಟವು 38 ಸ್ಪರ್ಧಾತ್ಮಕ ಮತ್ತು 4 ಪ್ರದರ್ಶನ ಕ್ರೀಡೆಗಳ ಸೇರಿದಂತೆ 38 ಕ್ರೀಡೆಗಳನ್ನು ಒಳಗೊಂಡಿದೆ. ಈವೆಂಟ್ನ ಥೀಮ್ ನೋಡಿ ಗ್ರೀನ್ ಗೇಮ್ಸ್ ಎಂಬುದು. ನೋಡಿ, ಗ್ರೀನ್ ಗೇಮ್ಸ್ ಎಂಬುದು ಇದರ ಥೀಮ್ ಆಗಿದೆ. ಇದು ಉತ್ತರಾಖಂಡದ ನೈಸರ್ಗಿಕ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ಸೊ ಇದರ ಟ್ಯಾಗ್ಲೈನ್ ಏನು ಅಂತ ಕೇಳಿದರೆ ಸಂಕಲ್ಸ್ ಸೆ ಸಿಖರ್ ಥಕ್ ಅಂತ ಕರೀತಾರೆ. ಓಕೆ, ಸಂಕಲ್ಸ್ ಸೆ ಸಿಖರ್ ಥಕ್. ಓಕೆ, ಟ್ಯಾಗ್ಲೈನ್. ನೆಕ್ಸ್ಟು 4ನೇ ಕ್ವಶನ್ ನೋಡಿ. ಜನವರಿ 29, 2025ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಲೋಕಾರ್ಪಣೆ ಆಗಲಿರುವ ಸ್ಟಂಪ್ಡ್ ಲೈಫ್ ಬಿಹೈಂಡ್ ಆ್ಯಂಡ್ ಬಿಯಾಂಡ್ ದ 22 ಇಯರ್ಡ್ ಕೃತಿಯು ಕೆಳಗಿನ ಯಾರ ಆಟೋಬಯೋಗ್ರಫಿಯಾಗಿದೆ? ಸೊ ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಯ್ಯದ್ ಕಿರ್ಮಾನಿ. ನೋಡಿ, ಸಯ್ಯದ್ ಕಿರ್ಮಾನಿ ಎಂದಿದ್ರೆ ಇವರ ಆಟೋಬಯೋಗ್ರಫಿ ಸ್ಟಂಪ್ಡ್ ಲೈಫ್ ಬಿಹೈಂಡ್ ಆ್ಯಂಡ್ ಬಿಯಾಂಡ್ ದ 22 ಇಯರ್ಡ್ಸ್ ಎಂಬುದು ಇವರ ಆತ್ಮಚರಿತ್ರೆಯಾಗಿದೆ. ಸೊ ಆಟೋಬಯೋಗ್ರಫಿಯನ್ನು ಇವರು ಬರೆದಿದ್ದಾರೆ. ಸೊ ಇದು ಲಾಂಚ್ ಆಗ್ತಾ ಇದೆ ಜನವರಿ 29ರಂದು. ಅದು ಕರ್ನಾಟಕದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಲಾಂಚ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಿಮಗೆ ಸೊ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ಡೀಟೇಲ್ಸನ್ನು ನೋಡಿ. ಲಾಂಚ್ ಆಗ್ತಾ ಇದೆ ಎಲ್ಲಿ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಾಂಚ್ ಆಗ್ತಾ ಇದೆ ಜನವರಿ 29ಕ್ಕೆ. ಕಿರ್ಮಾನಿ ಜೀವನ ಚರಿತ್ರೆ ಇದು. ಸ್ಟಂಪ್ಡ್ ಕೃತಿ ಲೋಕಾರ್ಪಣೆಯಾಗ್ತಾ ಇದೆ. ಡೀಟೇಲ್ಸ್ ನೋಡಿ. ಕ್ರಿಕೆಟ್ನ ಜಾಗತಿಕ ಶ್ರೇಷ್ಠ ವಿಕೆಟ್ ಕೀಪರ್ಗಳಲ್ಲಿ ಸ್ಥಾನ ಪಡೆದಿರುವಂತಹ 1983ರ ವಿಶ್ವಕಪ್ ವಿಜೇತ ತಂಡದ ಸಯ್ಯದ್ ಕಿರ್ಮಾನಿ ಅವರ ಆಟೋಬಯೋಗ್ರಫಿ ಸೊ ಇದೇ ಜನವರಿ 29ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ. ಭಾರತ ತಂಡದ ಮಾಜಿ ನಾಯಕ ಕಪಿಲ್ ದೇವ್, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಸೇರಿದಂತೆ ಕ್ರಿಕೆಟ್ನ ಹಲವು ದಿಗ್ಗಜರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ. ಪತ್ರಕರ್ತರಾದ ದಕ್ಷೇಶ್ ಪಟಾಕ್ ಹಾಗೂ ದೇಬಾಶಿಸ್ ಸೇನ್ಗುಪ್ತಾ ಇದನ್ನು ಬರೆದಿದ್ದಾರೆ. ಇದನ್ನು ಪೆಂಗ್ವಿನ್ ಪ್ರಕಾಶನ ಸಂಸ್ಥೆ ಪ್ರಕಟಿಸಲಿದೆ. ಸೊ ಗಮನಿಸಿ, ಇದನ್ನು ಬರೆದಿರ್ತಕ್ಕಂಥವರು ಪತ್ರಕರ್ತರಾಗಿರ್ತಕ್ಕಂಥ ದಕ್ಷೇಶ್ ಪಟಾಕ್ ಹಾಗೂ ದೇಬಾಶಿಸ್ ಸೇನ್ಗುಪ್ತಾ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಭಾರತವು ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಭೂವೀಕ್ಷಣ ಉಪಗ್ರಹ ನಿಸಾರನ್ನು ಉಡಾವಣೆ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ? ನೋಡಿ, ನಿಸಾರ್ ಆಲ್ರೆಡಿ ಇದರ ಬಗ್ಗೆ ಸುಮಾರು ಸರಿ ತಿಳಿಸಿಕೊಟ್ಟಿದ್ದೀನಿ. ಸೊ ಅಮೇರಿಕಾ ದೇಶದೊಂದಿಗೆ ಇಂಡೋ-USA ಇವೆರಡೂ ಸೇರಿಕೊಂಡು ನಿಸಾರ್ ಉಡಾವಣೆ ಮಾಡಲು ಸಿದ್ಧತೆ ನಡೆಸಿಕೊಂಡಿವೆ. ಹಾಗಾದರೆ ನಿಸಾರ್ ಎಂಬುದು ಏನಂತ ಕೇಳ್ಬೋದು. ಇದೊಂದು
ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದೆ, ಅಂದರೆ ಭೂ ವೀಕ್ಷಣಾ ಉಪಗ್ರಹವಾಗಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನಾಸಾ ಇಸ್ರೋ ಸ್ಯಾಟಲೈಟ್ ನಿಸಾರ್ ಲಾಂಚ್ ಲೈಕ್ಲಿ ಇನ್ ಮಾರ್ಚ್. ಸೊ ಜಿತೇಂದ್ರ ಸಿಂಗ್ ಈ ಒಂದು ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 2025 ಮಾರ್ಚ್ ತಿಂಗಳಲ್ಲಿ ಇದು ಲಾಂಚ್ ಆಗುವ ಎಲ್ಲ ಲಕ್ಷಣಗಳಿದ್ದಾವೆ ಅಂತಕ್ಕಂಥ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಬಹು ವಿಳಂಬದ ಬಳಿಕ US ಬಾಹ್ಯಾಕಾಶ ಸಂಸ್ಥೆ ಆಗಿರ್ತಕ್ಕಂಥ ನಾಸಾ ಕಳೆದೊಂದು ದಶಕದಿಂದ ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಅಭಿವೃದ್ಧಿಗೊಳಿಸುತ್ತಿರುವ ವಿಶ್ವದ ಅತ್ಯಾಧುನಿಕ ಮತ್ತು ಅತ್ಯಂತ ದುಬಾರಿ ಭೂ ವೀಕ್ಷಣಾ ಉಪಗ್ರಹ ನಿಸಾರ್. ನೋಡಿ, ಇದು ವಿಶ್ವದ ಅತ್ಯಾಧುನಿಕ ಮತ್ತು ಅತ್ಯಂತ ದುಬಾರಿ, ಅಂದರೆ ಬಹಳಷ್ಟು ವಿಳಂಬ ತೆಗೆದುಕೊಂಡಿದೆ ಸ್ನೇಹಿತರೆ ಇದನ್ನು ಲಾಂಚ್ ಮಾಡೋಕ್ಕೆ. ಯಾಕಂದರೆ ಅಷ್ಟೊಂದು ಆಧುನಿಕವಾಗಿ ಇದನ್ನು ತಯಾರಿಸಿರ್ತಕ್ಕಂಥದ್ದು. ಸೊ ಮಾರ್ಚ್ನಲ್ಲಿ ಉಡಾವಣೆ ಆಗಲಿದೆ. ಸೊ ನೋಡಿ, ಇದು ಎಷ್ಟು ಹಿಂದಿನ ಒಂದು ಒಪ್ಪಂದವಾಗಿತ್ತು ಅಂದರೆ ಸರಿಸುಮಾರು 2014ರಲ್ಲಿ ಇದಕ್ಕೆ ಒಪ್ಪಂದ ಹಾಕಿಕೊಳ್ಳಲಾಗಿತ್ತು. ಸೊ ಇಲ್ಲಿವರೆಗೂ ಅದು ಲಾಂಚ್ ಆಗ್ತಾ ಇಲ್ಲ. ನಿಸಾರ್ ಅಂದರೆ ಏನು ಹಾಗಾದರೆ? ನಿಸಾರ್ ಅಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಾಡರ್ ಸಂಕ್ಷಿಪ್ತ ರೂಪ ಅಂತ, ಇದರ ಸಂಕ್ಷಿಪ್ತ ರೂಪ. ನೋಡಿ, ಭೂಗ್ರಹದ ಪರಿಸರ ವ್ಯವಸ್ಥೆ, ಅದರ ಮೇಲೆ ಮತ್ತು ಸಮುದ್ರದ ಮಂಜುಗಡ್ಡೆಯ ಹಾಗೂ ಭೂಮಿಯ ಒಳಗಿನ ಬದಲಾವಣೆಗಳನ್ನು ಅಳೆಯಲು ಪ್ರತಿ 12 ದಿನಗಳಿಗೊಮ್ಮೆ 2 ಸಲ ಬಹುತೇಕ ಎಲ್ಲ ಭೂಪ್ರದೇಶ ಮತ್ತು ಹಿಮಚ್ಛಾದಿತ ಪ್ರದೇಶಗಳನ್ನು ಸ್ಕ್ಯಾನ್ ಮಾಡುತ್ತದೆ. ನೋಡಿ, ಪ್ರತಿ 12 ದಿನಗಳೊಮ್ಮೆ ಸ್ಕ್ಯಾನ್ ಮಾಡುತ್ತದೆ. ನಿಸಾರ್ ಉಪಗ್ರಹವು ಭಾರತದ ಆಗ್ನೇಯ ಕರಾವಳಿಯಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೊಳ್ಳಲಿದೆ ಎಂದು ನಾಸಾ ತಿಳಿಸಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಕೇಂದ್ರ ಸರ್ಕಾರವು ಈಚೆಗೆ ಬಿಡುಗಡೆ ಮಾಡಿದ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ 2023ರಲ್ಲಿ 2013ರಿಂದ 2023ರ ನಡುವೆ ಹೆಚ್ಚು ಅರಣ್ಯ ನಾಶವಾದ ಜಿಲ್ಲೆಗಳಲ್ಲಿ ಕೆಳಗಿನ ಯಾವ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ? ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಶಿವಮೊಗ್ಗ ಸ್ನೇಹಿತರೆ. ನೋಡಿ, ಅತಿ ಹೆಚ್ಚು ಅರಣ್ಯ ನಾಶವಾದ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಅಗ್ರಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸೊ ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಿ, ಸರಿಸುಮಾರು ಕರ್ನಾಟಕದಲ್ಲಿ 153.8 ಚದರ ಕಿಲೋಮೀಟರ್ ಅರಣ್ಯ ನಾಶವಾಗಿದೆ. ಪಶ್ಚಿಮ ಘಟ್ಟ ಕರಗಿದ ಕಾಡು ಶಿವಮೊಗ್ಗದಲ್ಲೇ ಅತಿ ಹೆಚ್ಚು. ಅತಿ ದಟ್ಟಾರಣ್ಯ ಏರಿಕೆ ಸಾಧಾರಣ ಅರಣ್ಯ ಇಳಿಕೆ. ನೋಡಿ, ಈ ಪಾಯಿಂಟ್ಗಳು ನಿಮಗೆ ಏರಿಕೆ ಅಂದರೆ ನೋಡಿ ಏಳಿಕೆಯ ರೂಪದಲ್ಲಿ ಕೊಡ್ತಕ್ಕಂಥವಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅತಿ ದಟ್ಟಾರಣ್ಯ ಏರಿಕೆಯಾಗಿದೆ, ಆದರೆ ಸಾಧಾರಣ ಅರಣ್ಯ ಇಳಿಕೆಯಾಗಿದೆ. ಇದನ್ನು ಗಮನಿಸಬೇಕು. ನೋಡಿ, ಅತಿ ದಟ್ಟವಾದ ಅರಣ್ಯ ಏರಿಕೆಯಾಗಿರ್ತಕ್ಕಂಥದ್ದು, ಆದರೆ ಸಾಧಾರಣ ಅರಣ್ಯ ಪ್ರಮಾಣ ಇಳಿಕೆಯಾಗಿದೆ. ಓಕೆ, ಸೊ ಅತಿ ದಟ್ಟಾರಣ್ಯ ಸಾಧಾರಣ ಇಳಿಕೆಯಾಗಿದೆ. ಸೊ ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ತಿಳ್ಕೊಳ್ಳೋಣ. ಪಶ್ಚಿಮ ಘಟ್ಟ ಸೆರಗಿನಲ್ಲಿರುವ ರಾಜ್ಯದ 10 ಜಿಲ್ಲೆಗಳು. ನೋಡಿ, ರಾಜ್ಯದ 10 ಜಿಲ್ಲೆಗಳು ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರ್ತಕ್ಕಂಥವು. ಸೊ ಈ 10 ಜಿಲ್ಲೆಗಳ ಪೈಕಿ ಅರಣ್ಯ ನಾಶ ತೀವ್ರವಾಗಿದೆ 6 ಜಿಲ್ಲೆಗಳಲ್ಲಿ. ನೋಡಿ, ಈ 10 ಜಿಲ್ಲೆಗಳಲ್ಲಿ 6 ಜಿಲ್ಲೆಗಳಲ್ಲಿ ಅರಣ್ಯ ನಾಶ ತೀವ್ರವಾಗಿದೆ. ಸೊ ಹೇಳಿಕೆ ರೂಪದಲ್ಲಿ ಇವುಗಳನ್ನು ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಇವೆಲ್ಲ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಸೊ ಇನ್ನು 2013ರಿಂದ 23ರ ನಡುವೆ 6 ಜಿಲ್ಲೆಗಳಲ್ಲಿ ಟೋಟಲ್ ಆಗಿ 153.80 ಚದರ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶ ಇಲ್ಲವಾಗಿದೆ. ನೋಡಿ, 6 ಜಿಲ್ಲೆಗಳಲ್ಲಿ 153.80 ಚದರ ಕಿಲೋಮೀಟರ್ನಷ್ಟು ಅರಣ್ಯ ಇಲ್ಲವಾಗಿದೆ. ಕೇಂದ್ರ ಸರ್ಕಾರವು ಈಚೆಗೆ ಬಿಡುಗಡೆ ಮಾಡಿದ ಈ ವರದಿಯಲ್ಲಿ ತಿಳಿಸಿದೆ. ಹೆಚ್ಚು ಅರಣ್ಯ ನಾಶವಾದ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಮೊದಲನೇ ಸ್ಥಾನದಲ್ಲಿದೆ. ಸರಿಸುಮಾರು 74.53 ಚದರ ಕಿಲೋಮೀಟರ್ ನಾಶವಾಗಿದೆ. ಕೊಡಗು ನಂತರದ ಸ್ಥಾನದಲ್ಲಿದೆ. ಬೆಳಗಾವಿ ತದನಂತರದ ಸ್ಥಾನದಲ್ಲಿದೆ. ಮೈಸೂರು ನಂತರದ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗಾದರೆ ನಿಮಗೆ ಡೈರೆಕ್ಟಾಗಿ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕೇಳಬಹುದು. ಗಮನಿಸಿ, ಶಿವಮೊಗ್ಗ, ಕೊಡಗು, ಬೆಳಗಾವಿ, ಮೈಸೂರು. ನೋಡಿ, ಶಿವಮೊಗ್ಗ, ಕೊಡಗು, ಬೆಳಗಾವಿ, ಮೈಸೂರು ಕ್ರಮವಾಗಿ ಇಳಿಕೆ ಕ್ರಮದಲ್ಲಿರ್ತಕ್ಕಂಥದ್ದಿವು. ಓಕೆ,
ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹಾಸನ ಮತ್ತು ಚಾಮರಾಜನಗರಗಳಲ್ಲಿ ಅರಣ್ಯ ವಿಸ್ತೀರ್ಣ ಸ್ವಲ್ಪ ಕುಸಿತವನ್ನು ಕಂಡುಬಂದಿದೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಜಿಲ್ಲೆಗಳಲ್ಲಿ ಅತಿ ದಟ್ಟವಾದ ಅರಣ್ಯದ ವ್ಯಾಪ್ತಿ 10 ವರ್ಷಗಳಲ್ಲೇ ಹೆಚ್ಚಾಗಿದೆ ಸ್ನೇಹಿತರೆ. ನೋಡಿ, ಈ ಎಲ್ಲ ಜಿಲ್ಲೆಗಳಲ್ಲಿ ಈ 10 ಜಿಲ್ಲೆಗಳಲ್ಲಿ ಅತಿ ದಟ್ಟವಾದ ಅರಣ್ಯದ ವ್ಯಾಪ್ತಿ ಹೆಚ್ಚಾಗಿದೆ. ಆದರೆ ದಟ್ಟಾರಣ್ಯದ ವ್ಯಾಪ್ತಿ ಅಂದರೆ ಅದಕ್ಕೆ ಸಾಧಾರಣವಾಗಿರತಕ್ಕಂಥ ದಟ್ಟ ಅರಣ್ಯ, ಅತಿ ದಟ್ಟಾರಣ್ಯ ಬೇರೆ, ದಟ್ಟಾರಣ್ಯ ಬೇರೆ. ಅತಿ ದಟ್ಟವಾದ ಅರಣ್ಯ ಹೆಚ್ಚು ಆಗಿದೆ, ದಟ್ಟವಾದ ಅರಣ್ಯ ಸ್ವಲ್ಪ ಕುಸಿತಗೊಂಡಿದೆ. ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವ ಸಾಧಾರಣ ಅರಣ್ಯವು ಜನವಸತಿ ಮತ್ತು ವಾಣಿಜ್ಯ ಬೆಳೆ ಚಟುವಟಿಕೆ ಪ್ರದೇಶಗಳಿಗೆ ಹೊಂದಿಕೊಂಡಿದ್ದು, ಇಲ್ಲಿ ಅತಿ ಹೆಚ್ಚು ಅರಣ್ಯ ನಾಶವಾಗಿದೆ. ಮರಗಳ ಹಸಿರಿನ ಹೊದಿಕೆ 10% ಇರುವ ಕಾಡನ್ನು ಸಾಧಾರಣ ಅರಣ್ಯ ಎಂದು ವರ್ಗೀಕರಿಸಲಾಗಿದ್ದು, ಪಶ್ಚಿಮ ಘಟ್ಟದ ಸೋಲಾ ಕಾಡುಗಳು ಇದರ ವ್ಯಾಪ್ತಿಗೆ ಬರುತ್ತದೆ. ನೋಡಿ, ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಸೋಲಾ ಕಾಡುಗಳು ಸಾಧಾರಣ ಅರಣ್ಯ ವ್ಯಾಪ್ತಿಗೆ ಬಂದಿದೆ. ಸೊ ಸಾಧಾರಣ ಅರಣ್ಯ ಅಂತ ಅಂದರೆ 10% 40% ಇರುವ ಕಾಡು, 10ರಿಂದ 40ರ ನಡುವೆ ಇರತಕ್ಕಂಥ ಕಾಡನ್ನು ಸಾಧಾರಣ ಅಥವಾ ದಟ್ಟ ಅರಣ್ಯ ಎಂಬತಕ್ಕಂಥ ಇದರಲ್ಲಿ ವರ್ಗೀಕರಿಸಲಾಗಿದೆ. ಸೋಲಾ ಕಾಡುಗಳು ಶೋಲಾ ಕಾಡುಗಳು ಕೂಡ ಇದರ ವ್ಯಾಪ್ತಿಗೆ ಬರುತ್ತವೆ, ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು, ನೋಡಿ ಸ್ಪೇಡೆಕ್ಸ್ ಅಂತ ಕರೀತಾರೆ. ಓಕೆ, ಸ್ಪೇಡೆಕ್ಸ್ ಅಂದರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೀರಿಮೆಂಟ್ ಎಂಬ ಯೋಜನೆಯನ್ನು ಉಡಾವಣೆ ಮಾಡಲು ಸನ್ನದ್ಧಾಗಿದೆ. ನೋಡಿ, ಡಾಕಿಂಗ್ ವ್ಯವಸ್ಥೆಯನ್ನು ಸೃಷ್ಟಿಸುವ ಉದ್ದೇಶದಿಂದ, ಓಕೆ, ಡಾಕಿಂಗ್ ಅಂತ ಕರೀತಾರೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾಕಿಂಗ್ ವ್ಯವಸ್ಥೆಗಾಗಿ ಇತ್ತೀಚೆಗೆ ಕೆಳಗಿನ ಯಾವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯೋಜನೆಯನ್ನು ರೂಪಿಸಿದೆ ಅಂತ ಕೇಳ್ತಾರೆ. ಸೊ ಇಸ್ರೋ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಏನಿದು ಡಾಕಿಂಗ್ ವ್ಯವಸ್ಥೆ? ಈ ಡಾಕಿಂಗ್ ಅನ್ನೋದು ಯಾವುದರ ನಡುವೆ ಕಾರ್ಯನಿರ್ವಹಿಸುತ್ತದೆ? ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಟೋಟಲ್ ಆಗಿ ಸ್ಪೇಡೆಕ್ಸ್ ಅಂತ ಕರಿತೇವೆ. ಸ್ಪೇಡೆಕ್ಸ್ ಇಸ್ರೋ ಪ್ರಮುಖ ಯೋಜನೆಯಾಗಿದೆ. ಸೊ ನೋಡಿ, ಸ್ಪೇಡೆಕ್ಸ್ ಏನಿದೆ, ಬಾಹ್ಯಾಕಾಶದಲ್ಲಿ ಬೆಳೆ ಬೆಳೆಯಲು ಇಸ್ರೋದ ಹೊಸ ಪ್ರಯೋಗವಾಗಿದೆ. ಸೊ ಇದನ್ನು POEM-4 ರಾಕೆಟ್ನಿಂದ ಉಡಾವಣೆ ಮಾಡಲಿದೆ. ನೋಡಿ, POEM ಅಂತ ಕರೀತಾರೆ, POEM. ಸೊ POEM-4 ಅಂತ ಕರೀತಾರೆ. ಸೊ ಈ ರಾಕೆಟ್ನಿಂದ ಉಡಾವಣೆ ಮಾಡ್ತಾ ಇದೆ. ಇದರ ಅಡಿ 24 ವಿವಿಧ ಪ್ರಯೋಗ ನಡೆಸುವ ಉದ್ದೇಶವನ್ನು ಹೊಂದಿದೆ. ಏಕಕಾಲದಲ್ಲಿ 2 ಪ್ರಯೋಗಗಳು ನಡೀತಾ ಇದೆ. ಹಾಗಾದರೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಬಾಹ್ಯಾಕಾಶದಲ್ಲಿ ಬೀಜಗಳು ಮೊಳಕೆಯೊಡೆಯುವುದು ಮತ್ತು ಅಲ್ಲಿ ಸಂಗ್ರಹವಾಗಿರುವ ಉಪಗ್ರಹಗಳ ಅವಶೇಷಗಳನ್ನು ರೋಬೋಟಿಕ್ ತೋಳು ಬಳಸಿ ಅವುಗಳನ್ನು ತೆರವುಗೊಳಿಸುವ ಪ್ರಯೋಗವನ್ನು ಕೈಗೊಳ್ಳಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮುಂದಾಗಿದೆ. ನೋಡಿ, ನಾನು ಹೇಳ್ತಕ್ಕಂಥ ಒಂದು ಮಾಹಿತಿ ಏನಾದರೂ ಸ್ಲೋ ಇದೆ ಅಂತ ಅನಿಸಿದರೆ ನಿಮ್ಮ ಒಂದು ರೆಸಲ್ಯೂಷನ್ ಅಂದರೆ ರೇಟಿಂಗ್ ಪಾಯಿಂಟನ್ನು ಅಂದರೆ ಓಡಿಸುವಿಕೆಯನ್ನು 1.25ಗೆ ಇಟ್ಕೊಳ್ಳಿ. ಸೊ ಅತಿ ಜಾಸ್ತಿ ಆದರೆ ಅದನ್ನು 0.75ಗೆ ಇಟ್ಕೊಳ್ಳಿ. ಓಕೆ, ಅಂದರೆ ಆವ್ರೇಜ್ ಮಿನಿಮಮ್ ಅಂತ ಬರುತ್ತೆ. ಸೊ ಅದರ ನೀವು ಸೆಟ್ಟಿಂಗಲ್ಲಿ ಹೋಗಿ ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ಸೊ ನೀವು ಜಾಸ್ತಿಯನ್ನು ಇಟ್ಕೊಂಡ್ರೆ ಬೇಗನೆ ಓಡುತ್ತೆ. ಸೊ ಇದು ಕೂಡ ನೆನಪಿರಲಿ. ಯಾಕಂದರೆ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂತಕ್ಕಂಥ ಯಾರೋ ಕಮೆಂಟ್ ಮಾಡಿದರು. ಸೊ ಆ ಕಾರಣಕ್ಕಾಗಿ ಈ ಮಾತನ್ನು ಹೇಳ್ತಾ ಇದೆ. ನಿಮಗೆ ಸ್ಲೋ ಅನಿಸಿದರೆ ನಿಮ್ಮ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಸ್ನೇಹಿತರೆ. 1.25 ಇಟ್ಕೊಳ್ಳಿ, ಸ್ಪೀಡಾಗಿ ಹೊರಟೋಗುತ್ತೆ. ಓಕೆ, ಇದು ಕೂಡ ನೆನಪಿರಲಿ. ನೋಡಿ, ಭಾರತ ತನ್ನ ಬಾಹ್ಯಾಕಾಶ ಅನ್ವೇಷಣಾ ಯಾತ್ರೆಯಲ್ಲಿ ಹೊಸದೊಂದು ಮೈಲುಗಲ್ಲು ಸ್ಥಾಪಿಸಲು ಸಿದ್ಧತೆಯನ್ನು ನಡೆಸಿದೆ. ಇದೇ ಡಿಸೆಂಬರ್ 30ರಂದು ಭಾರತ ಸ್ಪೇಸ್ ಡಾಕಿಂಗ್ ಎಕ್ಸ್ಪೀರಿಮೆಂಟ್ ಉಡಾವಣೆ ಸನ್ನದ್ಧಾಗುತ್ತಿದೆ. ಸ್ಪೇಡೆಕ್ಸನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದರೆ PSLV C-16 ಉಡಾವಣಾ ವಾಹನದ ಮೂಲಕ ಉಡಾವಣೆಗೊಳಿಸಲಿದೆ. ಈ ರಾಕೆಟ್ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಚಿಮ್ಮಲಿದೆ. ಯೋಜನೆಯ ವಿವರ ನೋಡಿ. ಸ್ಪೇಡೆಕ್ಸ್ ಯೋಜನೆ 2 ಒಂದೇ ರೀತಿಯ ಉಪಗ್ರಹಗಳಾದ ಚೇಸರ್
ಅಂದರೆ SDX-01 ಮತ್ತು ಟಾರ್ಗೆಟ್ SDX-02ಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಿದೆ. ನೋಡಿ ಪಾಯಿಂಟನ್ನು ಗಮನಿಸಿ ಸ್ನೇಹಿತರೆ, ಈ ಯೋಜನೆಯ ಮೂಲಕ ಮತ್ತು ಅಂದರೆ PSLV 16 ಮೂಲಕ ಚೇಸರ್ ಮತ್ತು ಟಾರ್ಗೆಟ್ ಎಂಬ 2 ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ. ಆ 2 ಉಪಗ್ರಹಗಳು ಚೇಸರ್ ಟಾರ್ಗೆಟ್ ಎಂಬುದು ನೆನಪಿರಬೇಕು. ಇವೆರಡು ಉಪಗ್ರಹಗಳು ತಲಾ 220 ತೂಕ ಹೊಂದಿವೆ. ತಲಾ 220 kg ತೂಕವನ್ನು ಹೊಂದಿದೆ. ಈ ಉಪಗ್ರಹಗಳನ್ನು ಭೂಮಿಯಿಂದ 470 ಕಿಲೋಮೀಟರ್ ಎತ್ತರದಲ್ಲಿರುವ ವೃತ್ತಾಕಾರದ ಕಕ್ಷೆಯಲ್ಲಿ 55 ಡಿಗ್ರಿ ಕೋನದಲ್ಲಿ ಅಳವಡಿಸಲಾಗಿದೆ. ನೋಡಿ 470 kg ತೂಗ್ತವೆ. ಓಕೆ 470 kg ಮೀಟರ್ ಎತ್ತರದಲ್ಲಿರುವ ವೃತ್ತಾಕಾರದ ಕಕ್ಷೆಯಲ್ಲಿ ಇರಿಸಲಿದೆ. ಸರಿಸುಮಾರು 55 ಡಿಗ್ರಿ ಕೋನದಲ್ಲಿ ಅಳವಡಿಸ್ತಾ ಇದೆ. ಯೋಜನೆಯ ಮುಖ್ಯ ಗುರಿ ಏನು? ನೋಡಿ, ಒಂದನೇ ಗುರಿ ಏನಂದರೆ 2 ಉಪಗ್ರಹಗಳನ್ನು ಎತ್ತರಕ್ಕೆ ತಂದು ಅವುಗಳನ್ನು ಪರಸ್ಪರ ಸಂಪರ್ಕಿಸಲು ಬೇಕಾದ ಅವಶ್ಯಕ ಚಲನೆಯನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ. ನೋಡಿ, 2 ಉಪಗ್ರಹಗಳನ್ನು ಹತ್ತಿರಕ್ಕೆ ತಂದು ಅವುಗಳನ್ನು ಸಂಪರ್ಕಿಸಲು ಬೇಕಾದ ಅವಶ್ಯಕ ಚಲನೆಯನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ. ಪರಸ್ಪರ ಸಂಪರ್ಕಿತವಾಗಿರುವ 2 ಉಪಗ್ರಹಗಳ ನಡುವೆ ಹೇಗೆ ವಿದ್ಯುತ್ ಶಕ್ತಿಯನ್ನು ಹಂಚಬಹುದು ಎಂದು ಪರೀಕ್ಷಿಸುವುದು. ನೋಡಿ, ಇವುಗಳನ್ನು ಸಂಪರ್ಕವಾದ ನಂತರ 2 ಉಪಗ್ರಹಗಳ ನಡುವೆ ವಿದ್ಯುತ್ ಶಕ್ತಿಯನ್ನು ಹೇಗೆ ಹಂಚಬೇಕು ಎಂಬುದು ಕೂಡ ಇಲ್ಲಿ ಪರೀಕ್ಷೆ ನಡೆಯುತ್ತದೆ. ಮೂರನೇದಾಗಿ 2 ವರ್ಷಗಳ ಅವಧಿ ಹೊಂದಿರುವ ಈ ಯೋಜನೆಯಲ್ಲಿ ಉಭಯ ಉಪಗ್ರಹಗಳು ಪ್ರತ್ಯೇಕಗೊಂಡ ಬಳಿಕ ಅವುಗಳಲ್ಲಿರುವ ಪೇಲೋಡ್ಗಳು ಹೇಗೆ ಕಾರ್ಯಾಚರಿಸುತ್ತವೆ ಎಂದು ಗಮನಿಸುವುದು. ಓಕೆ, ಸೊ ಈ 3 ಪ್ರಮುಖ ಗುರಿಗಳನ್ನು ಹೊಂದಿರತಕ್ಕಂಥದ್ದು ಈ ಸ್ಪೇಡೆಕ್ಸ್. ಈಗಾಗಲೇ ಬಾಹ್ಯಾಕಾಶ ಡಾಕಿಂಗ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರುವ ಅಮೆರಿಕ, ರಷ್ಯಾ, ಚೀನಾ ಸಾಲಿಗೆ ಭಾರತ ಸೇರ್ಪಡೆಗೊಳ್ಳುವ ಪ್ರಯತ್ನದಲ್ಲಿದೆ. ನೋಡಿ, ಡಾಕಿಂಗ್ ವ್ಯವಸ್ಥೆ ಅಂದರೆ ಆ ಮೇಲಿರ್ತಕ್ಕಂಥ ಗುರಿಗಳು, ನಾವು 3 ಗುರಿಗಳು ನೋಡಿದ್ವಿ. ಆ 3 ಗುರಿಗಳನ್ನು ಸಾಧಿಸುವುದೇ ಡಾಕಿಂಗ್ ವ್ಯವಸ್ಥೆಯಾಗಿದೆ. ಓಕೆ, ಈ ಡಾಕಿಂಗ್ ವ್ಯವಸ್ಥೆಯನ್ನು ಅಂದರೆ ತಂತ್ರಜ್ಞಾನವನ್ನು ಆಲ್ರೆಡಿ ಅಮೆರಿಕ, ಚೀನಾ, ರಷ್ಯಾ ಸಾಧಿಸಿವೆ. ಇದರ ಸಾಲಿಗೆ ಇದೀಗ ಭಾರತ ಸೇರಲಿದೆ. ಸೊ ತುಂಬಾ ಇಂಪಾರ್ಟೆಂಟು, ನೆನಪಿರಲಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ರದ್ದುಪಡಿಸಿರುವ ನೋ ಡಿಟೆನ್ಷನ್ ಪಾಲಿಸಿ. ನೋಡಿ, ನೋ ಡಿಟೆನ್ಷನ್ ಪಾಲಿಸಿ ಕೆಳಗಿನ ಯಾವ ಉದ್ದೇಶವನ್ನು ಹೊಂದಿದೆ? ನೋಡಿ, ಕೇಂದ್ರ ಸರ್ಕಾರ ಈ ಪಾಲಿಸಿಯನ್ನು ರದ್ದು ಮಾಡಿದೆ. ಹಾಗಾದರೆ ಏನದು ನೋ ಡಿಟೆನ್ಷನ್ ಪಾಲಿಸಿ? ನೋ ಡಿಟೆನ್ಷನ್ ಪಾಲಿಸಿ ಅಂದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಅಂದರೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳು, ಅಂದರೆ 5ರಿಂದ 8ನೇ ತರಗತಿ ಅವಧಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಅವರು ಅನುತ್ತೀರ್ಣನಾದರೂ ಅವರನ್ನು ಅಂದರೆ ಉತ್ತೀರ್ಣ ಎಂದು 9ನೇ ಕ್ಲಾಸಿಗೆ ಕಳಿಸುವ ಒಂದು ಯೋಜನೆಯಾಗಿತ್ತಿದು. ಅಂದರೆ ನೋಡಿ, 5ನೇ ಕ್ಲಾಸಿಂದ 8ನೇ ಕ್ಲಾಸಿನವರೆಗೂ ಯಾವುದೇ ವಿದ್ಯಾರ್ಥಿ ಅನುತ್ತೀರ್ಣನಾದರೆ ಅಂದರೆ ಪರೀಕ್ಷೆಯಲ್ಲಿ ಫೇಲ್ ಆದರೆ ಆ ವಿದ್ಯಾರ್ಥಿಯನ್ನು 9ನೇ ಕ್ಲಾಸಿಗೆ ಪಾಸ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿ ಡೈರೆಕ್ಟಾಗಿ ತೆಗೆದುಕೊಳ್ಬೋದು. ಆದರೆ ಇದೀಗ ಈ ನಿರ್ಧಾರವನ್ನು ಅಂದರೆ ಇದನ್ನೇ ನಾವು ನೋ ಡಿಟೆನ್ಷನ್ ಪಾಲಿಸಿ ಅಂತ ಕರಿತಿದ್ವಿ. ಕೇಂದ್ರ ಸರ್ಕಾರ ಇದೀಗ ರದ್ದುಪಡಿಸಿದೆ. ಈ ರದ್ದುಪಡಿಸುವುದರೊಂದಿಗೆ ಇನ್ನು ಮುಂದೆ 5ರಿಂದ 8ನೇ ತರಗತಿ ಒಳಗಿನ ಮಕ್ಕಳೇನಾದರೂ ಫೇಲ್ ಆದರೆ ಅವರನ್ನು ಮತ್ತೆ 2 ತಿಂಗಳು ಬಿಟ್ಟು ಮಿಡ್ ಟರ್ಮ್ ಎಕ್ಸಾಮನ್ನು ನಡೆಸಲಾಗುತ್ತದೆ. ಸೊ ಆ ಎಕ್ಸಾಮಲ್ಲಿ ಮತ್ತೆ ಅವರು ಫೇಲ್ ಆದರೆ ಆ ವ್ಯಕ್ತಿ ಮುಂದಿನ ಹಂತಕ್ಕೆ ಹೋಗಲು ಅರ್ಹನಲ್ಲ ಎಂಬತಕ್ಕಂಥ ಕಾರಣ ನೀಡಿ ಮತ್ತೆ ಅದೇ ಕ್ಲಾಸ್ನಲ್ಲಿ ಆತನನ್ನು ಕೂರಿಸ್ತಕ್ಕಂಥದ್ದು. ಸೊ ಈ ತರಹದ ಒಂದು ಯೋಜನೆ ಇದು. ಓಕೆ, ಇನ್ನು ಮುಂದೆ ಯಾವುದೇ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದರೆ ಸೊ ಆ ವಿದ್ಯಾರ್ಥಿಯನ್ನು ಅದೇ ಕ್ಲಾಸ್ನಲ್ಲಿ ಕುಳಿಸುವ ಒಂದು ಪ್ರಕ್ರಿಯೆಯಾಗಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಈಗ ಗಮನಿಸಿ, ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಈಗ 5 ಮತ್ತು 8ರಲ್ಲಿ ನಪಾಸಿಗೂ ಅವಕಾಶ. ನೋಡಿ, ಕೇಂದ್ರ ರದ್ದು ಮಾಡಿರುವ ನೋ ಡಿಟೆನ್ಷನ್ ನೀತಿ ಅಂದ್ರೇನು ಗೊತ್ತೇ? ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನಾನು ಮೇಲ್ಗಡೆನೆ ತಿಳಿಸ್ಕೊಟ್ಟೆ. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಿದೆ ಸಾಕು. ನೋ ಡಿಟೆನ್ಷನ್ ನೀತಿ ಅವಕಾಶ ಇರತಕ್ಕಂಥದ್ದು. ಓಕೆ,
ನೋಡಿ, ನಾನು ಆಲ್ರೆಡಿ ಹೇಳಿದೆ 5ರಿಂದ 8ನೇ ತರಗತಿ ಮಕ್ಕಳಿಗೆ ಇದು ಅನ್ವಯಿಸುತ್ತೆ. ಓಕೆ, ಸೊ ಇದನ್ನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ನಿಯಮಗಳು ತಿದ್ದುಪಡಿ ಕಾಯ್ದೆ 2024. ಸೊ ಗೆಜೆಟ್ ಅಧಿಸೂಚನೆಯ ಮೂಲಕ ಇದೀಗ ಹೊರಡಿಸಲಾಗಿದೆ ಕೇಂದ್ರ ಸರ್ಕಾರ. ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆ ತಂದಿದೆ. ಕಲಿಕೆಯಲ್ಲಿ ಹಿಂದುಳಿದ 5 ಮತ್ತು 8ನೇ ತರಗತಿ ಮಕ್ಕಳಿಗೆ ಅನುತ್ತೀರ್ಣ ಮಾಡಬಹುದೆಂಬ ಹೊಸ ನಿಯಮ ಜಾರಿಯಾಗಿದೆ. ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 8ನೇ ತರಗತಿ ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣಗೊಳಿಸಲಾಗಿದೆ ಎಂಬ ನಿಯಮ ಬದಲಾಗಿದೆ. ಓಕೆ, ಈ ಮೂಲಕ ಪರಿಷ್ಕೃತ ನಿಯಮದ ಪ್ರಕಾರ ಎಂದಿನಂತೆ 8ನೇ ತರಗತಿಯಿಂದ 5ನೇ ವಾರ್ಷಿಕ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗುವ ನಂತರ 2 ತಿಂಗಳ ತರಬೇತಿ ನೀಡಿ ಮತ್ತೆ ಪರೀಕ್ಷೆ ಮಾಡ್ತಾರೆ. ಒಂದೊಮ್ಮೆ ಅಲ್ಲಿಯೂ ಕೂಡ ಆತ ಕಲಿಕಾ ಗುಣಮಟ್ಟ ಸುಧಾರಿಸುವಲ್ಲಿ ವಿಫಲನಾದರೆ ಅಂತಹ ಮಕ್ಕಳ ಹಿಂದಿನ ತರಗತಿಯಲ್ಲೇ ಮುಂದುವರಿಸುತ್ತದೆ. ನೋಡಿ, ನೀವಿಲ್ಲಿ ಗಮನಿಸಬಹುದು. ಈ ಪಾಯಿಂಟ್ ಆಲ್ರೆಡಿ ಮೇಲ್ಗಡೆನೆ ನಾನು ತಿಳಿಸ್ಕೊಟ್ಟೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪರಿಸ್ಥಿತಿ ಏನು? ಕರ್ನಾಟಕದಲ್ಲಿ 8ನೇ ತರಗತಿಯವರೆಗೆ ಮಕ್ಕಳಿಗೆ ಅನುತ್ತೀರ್ಣ ಮಾಡುವ ಪದ್ಧತಿ ಇಲ್ಲ. ಇದೀಗ ಹೊಸ ನಿಯಮ ಜಾರಿಯಾಗಲು ಸರ್ಕಾರದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಿತೇಶ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಅಂದರೆ ನೋಡಿ, ಈ ಕೇಂದ್ರ ಸರ್ಕಾರ ಏನೋ ನೋ ಡಿಟೆನ್ಷನ್ ಪಾಲಿಸಿಯನ್ನು ರದ್ದು ಮಾಡಿದೆ. ಆದರೆ ಇದನ್ನು ಇಟ್ಕೊಳ್ಬೇಕೋ ಅಥವಾ ಬಿಡಬೇಕು ಎಂಬುದು ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು. ಉತ್ತರದಲ್ಲಿ ಹಲವು ರಾಜ್ಯ ಸರ್ಕಾರಗಳು ಇದೀಗ ಕೈ ಬಿಟ್ಟಿದೆ, ನೋ ಡಿಟೆನ್ಷನ್ ಪಾಲಿಸಿಯನ್ನು. ಆದರೆ ಕರ್ನಾಟಕ ಸರ್ಕಾರ ಈ ಪಾಲಿಸಿಯನ್ನು ಕೈ ಬಿಟ್ಟಿಲ್ಲ. ಓಕೆ, ಆದರೆ ಮುಂದೆ ಬಿಡಬಹುದು, ಹೇಳೋಕ್ಕಾಗಲ್ಲ. ಯಾಕಂದರೆ ರಾಜ್ಯದಲ್ಲಿ ಇನ್ನೂ ಸಾಕ್ಷರತೆಯ ಪ್ರಮಾಣ, ಕಲಿಕಾ ಮಟ್ಟ ತುಂಬಾ ಹಿಂದುಳಿದಿದೆ. ಆಲ್ಮೋಸ್ಟ್ ಸುಮಾರು ವಿದ್ಯಾರ್ಥಿಗಳು ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಅವರು ಮತ್ತೆ ಹಿಂದಿನ ಕ್ಲಾಸ್ನಲ್ಲೇ ಕೂರಬೇಕು. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಳ್ಳಲಿದೆ. ಕಾದು ನೋಡೋಣ. ಓಕೆ, ಈ ನೀತಿ ನಾನು ಹೇಳಿದಂತೆ ಇದನ್ನು ನೋಡಿ, ಶಿಕ್ಷಣ ಹಕ್ಕು ಕಾಯ್ದೆಯಡಿ 2009 ಇತ್ತು. ಸೊ ಆ ಕಾಯ್ದೆಯಡಿ ಈ ನೋ ಡಿಟೆನ್ಷನ್ ನೀತಿಯನ್ನು ಪರಿಚಯಿಸಲಾಯಿತು, ನೆನಪಿರಲಿ. ಓಕೆ, ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಡಿಸೆಂಬರ್ 2024ರಲ್ಲಿ ಕೆಳಗಿನ ಯಾವ ಜಾತಿಯ ಹದ್ದನ್ನು, ನೋಡಿ ಈಗಲ್, ಓಕೆ, ಹದ್ದು ಅಥವಾ ಈಗಲನ್ನು ಅಮೇರಿಕ ದೇಶವು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಣೆ ಮಾಡಿದೆ. ನೋಡಿ, ಬಾಲ್ಡ್ ಈಗಲ್ ಅಥವಾ ಬೋಳು ತಲೆಯ ಹದ್ದು ಅಂತ ಕರಿತೀವಿ. ಸೊ ಬಾಲ್ಡ್ ಈಗಲನ್ನು ಅಥವಾ ನೋಡಿ ಈ ಹದ್ದು ಜಾತಿಯನ್ನು ಅಮೇರಿಕ ಇದೀಗ ರಾಷ್ಟ್ರೀಯ ಪಕ್ಷಿ ಅಂತ ಘೋಷಣೆ ಮಾಡಿದೆ. ಸೊ ನಮ್ಮದು ಹೆಂಗೆ ರಾಷ್ಟ್ರೀಯ ಪಕ್ಷಿ ಇದೆಯೋ ಹಂಗೆ ಅಮೇರಿಕವೂ ಕೂಡ ತನ್ನದೇ ಆದ ರಾಷ್ಟ್ರೀಯ ಪಕ್ಷಿಯನ್ನು ಇದೀಗ ಹೊಂದಿರತಕ್ಕಂಥದ್ದು. ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಾಲ್ಡ್ ಈಗಲ್ ಈಸ್ ಅಫಿಷಿಯಲಿ ಅಮೇರಿಕನ್ಸ್ ನ್ಯಾಷನಲ್ ಬರ್ಡ್. ಸೊ ಆಫ್ಟರ್ ಜೋ ಬೈಡನ್ಸ್ ಸಿಗ್ನೇಚರ್ ಹಾಕಿದ ನಂತರ ಆಗಿರತಕ್ಕಂಥದ್ದು. ಓಕೆ, ನೋಡಿ, 240 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಬೋಳು ಹದ್ದು ಅಥವಾ ಬಾಲ್ಡ್ ಈಗಲ್ ಇದು ಅಧಿಕೃತವಾಗಿ ಅಮೆರಿಕದ ರಾಷ್ಟ್ರೀಯ ಪಕ್ಷಿ ಎಂದೆನಿಸಿದೆ. ಅಮೆರಿಕದ ಹಿಂದಿನ ಅಧ್ಯಕ್ಷ ಜೋ ಬೈಡನ್ ರವರು ತಮ್ಮ ಅವಗಾಹನೆಗೆ ಬಂದಿದ್ದ ಮಸೂದೆಗೆ ಮಂಗಳವಾರ ಸಹಿ ಹಾಕಿದರು. ಈ ಮೂಲಕ ಬಿಳಿ ತಲೆ, ಹಳದಿ ಕೊಕ್ಕು ಹಾಗೂ ಕಂದು ಬಣ್ಣದ ದೇಹದ ಬೋಳು ಹದ್ದನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಬೇಕು ಎನ್ನುವ ದೀರ್ಘಾವಧಿಯ ಬೇಡಿಕೆಯು ಈಡೇರಿದಂತಾಗಿದೆ. ಓಕೆ, ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಅವರನ್ನು ಕೆಳಗಿನ ಯಾವ ರಾಜ್ಯದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ? ನೋಡಿ, ಅಜಯ್ ಭಲ್ಲಾ ಈ ಹಿಂದೆ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿದ್ದರು ಸ್ನೇಹಿತರೆ. ಅವರು ರೀಸೆಂಟಾಗಿ ಆ ಹುದ್ದೆಯಿಂದ ಕೆಳಗಿಳಿದಿದ್ದರು, ಅಂದರೆ ನಿವೃತ್ತಿಯನ್ನು ಹೊಂದಿದ್ದರು. ಸೊ ಈ ಮೂಲಕ ಅವರನ್ನು ಇದೀಗ ಮಣಿಪುರದ ರಾಜ್ಯಪಾಲರನ್ನಾಗಿ ಘೋಷಣೆ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ.
ಸೊ ಭಾರತದ ಅಧ್ಯಕ್ಷೆ ಅಂದರೆ ರಾಷ್ಟ್ರಪತಿಗಳಾಗಿರತಕ್ಕಂಥ ದ್ರೌಪದಿ ಮುರ್ಮು ಅವರು ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿರತಕ್ಕಂಥ ಅಜಯ್ ಕುಮಾರ್ ಭಲ್ಲಾ ಸೇರಿದಂತೆ ರಾಜ್ಯದ 5 ಹೊಸ ಗವರ್ನರ್ಗಳನ್ನು ಮಣಿಪುರದ ರಾಜ್ಯದ ಗವರ್ನರ್ ಆಗಿ ನೇಮಿಸಿದರು. 5 ರಾಜ್ಯಗಳ ರಾಜ್ಯಪಾಲರನ್ನು ಡಿಸೆಂಬರ್ 2024ರಲ್ಲಿ ನೇಮಿಸಿದ್ದಾರೆ. ನೋಡಿ, ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿರತಕ್ಕಂಥ ಅಜಯ್ ಕುಮಾರ್ ಭಲ್ಲಾ ಅವರು ಮಣಿಪುರದ ಗವರ್ನರ್ ಆಗಿ ನೇಮಕಗೊಂಡಿದ್ದರೆ, ಮಾಜಿ ಸೇನಾ ಮುಖ್ಯಸ್ಥರಾಗಿರತಕ್ಕಂಥ ನೋಡಿ ಜನರಲ್ ವಿ.ಕೆ. ಸಿಂಗ್ ಅವರನ್ನು ಮಿಜೋರಾಂ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಗಮನಿಸಬಹುದು ಸ್ನೇಹಿತರೆ, ವಿ.ಕೆ. ಸಿಂಗ್ ರವರು ಮಾಜಿ ಸೇನಾ ಮುಖ್ಯಸ್ಥರಾಗಿದ್ದರು. ಇವೆಲ್ಲ ಪಾಯಿಂಟ್ಗಳು ಅಂದರೆ ಈ ಹಿಂದೆ ಅವರು ಯಾವ ಹುದ್ದೆಯಲ್ಲಿದ್ದರು ಅಂತ ಚಾನ್ಸಸ್ ಇದೆ. ಮತ್ತು ನಿಮಗೆ ಹೊಂದಿಸಿ ಬರೆಯರಲ್ಲಿ ಈ 5 ಜನರ 4 ಕೊಟ್ಟು ABC ಅಂದರೆ ಹೊಂದಿಸಿ ಬರೆಯರಲ್ಲಿ ನಿಮಗೆ ಕೊಡಬಹುದು. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಅಜಯ್ ಕುಮಾರ್ ಭಲ್ಲಾ ಹಿಂದೆ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿದ್ದರು, ಮಣಿಪುರಕ್ಕೆ ರಾಜ್ಯಪಾಲರಾಗಿದ್ದಾರೆ. ಸೊ ವಿ.ಕೆ. ಸಿಂಗ್ ರವರು ಮಿಜೋರಾಂಗೆ ರಾಜ್ಯಪಾಲರನ್ನಾಗಿ ನೇಮಕ ಆಗಿದ್ದಾರೆ. ಸೊ ಕೇರಳದ ರಾಜ್ಯಪಾಲರನ್ನು ಬಿಹಾರದ ರಾಜ್ಯಪಾಲರನ್ನು ಕೇರಳಕ್ಕೆ ವರ್ಗಾಯಿಸಲಾಗಿದೆ. ನೋಡಿ, ರಾಷ್ಟ್ರಪತಿಯವರು ಕೇರಳದ ರಾಜ್ಯಪಾಲರಾಗಿದ್ದಂತಹ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನು ಬಿಹಾರದ ರಾಜ್ಯಪಾಲರನ್ನಾಗಿ ಮತ್ತು ಕೇರಳದ ನೂತನ ರಾಜ್ಯಪಾಲರನ್ನಾಗಿ ನೇಮಕಗೊಂಡ ವಿಶ್ವನಾಥ್ ಅರ್ಲೇಕರ್. ಸೊ ಈ ಹಿಂದೆ ಅವರು ಬಿಹಾರದಲ್ಲಿದ್ದರು ಎಂಬುದು ನೆನಪಿರಬೇಕು. ಸೊ ಅವರ ಸ್ಥಾನಕ್ಕೆ ಅಲಂಕರಿಸಿದ್ದಾರೆ. ಇನ್ನು ಒಡಿಶಾ ಗವರ್ನರ್ ರಾಜೀನಾಮೆ ಮತ್ತು ಹರಿಬಾಬು ಕಂಬಂಪತಿ ಅವರನ್ನು ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ ಒಡಿಸ್ಸಾಕ್ಕೆ. ಓಕೆ, ಸೊ ಈ 5 ಜನರು ಯಾವ್ಯಾವ ರಾಜ್ಯಕ್ಕೆ ನೇಮಕಗೊಂಡಿದ್ದಾರೆ ಅಂತ ಹಾಕಿದೆ ನೋಡಿ. ಬಿಹಾರ ಆರಿಫ್ ಮೊಹಮ್ಮದ್ ಖಾನ್, ಕೇರಳ ವಿಶ್ವನಾಥ್ ಅರ್ಲೇಕರ್, ಮಣಿಪುರ ಅಜಯ್ ಕುಮಾರ್ ಭಲ್ಲಾ, ಮಿಜೋರಾಂ ನಿವೃತ್ತ ಜನರಲ್ ವಿಜಯ್ ಕುಮಾರ್ ಸಿಂಗ್. ಸೊ ನಾನು ವಿ.ಕೆ. ಸಿಂಗ್ ಅಂತ ಹೇಳಿದ್ದಲ್ಲಿ ಸೊ ವಿಜಯ್ ಕುಮಾರ್ ಸಿಂಗ್. ಇನ್ನು ಒಡಿಸ್ಸಾ ಹರಿಬಾಬು ಕಂಬಂಪತಿ ನೋಡಿ, ಒಡಿಸ್ಸಾ ಹರಿಬಾಬು ಕಂಬಂಪತಿ, ಮಿಜೋರಾಂ ವಿಜಯ್ ಕುಮಾರ್ ಸಿಂಗ್, ಮಣಿಪುರ ಅಜಯ್ ಕುಮಾರ್ ಭಲ್ಲಾ, ಕೇರಳ ವಿಶ್ವನಾಥ್ ಅರ್ಲೇಕರ್, ಬಿಹಾರ ಆರಿಫ್ ಮೊಹಮ್ಮದ್ ಖಾನ್. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.